ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸಾಹಿತ್ಯ ಸಂಗಮ ಚಾನಲ್ಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಸ್ನೇಹಿತರೆ, ಇವತ್ತು ನಾನು ಮತ್ತೊಂದು ಹೊಸ ವಿಷಯವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ನಾನು ಕವಿಶಿಷ್ಯ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧಿಯನ್ನು ಪಡೆದಂತಹ ಪಂಜೆ ಮಂಗೇಶ್ರಾಯರ ಒಂದು ಕವನ ತೆಂಕಣ ಗಾಳಿಯಾಟ ಅನ್ನುವಂಥ ಕವನವನ್ನು ತೆಗೆದುಕೊಂಡು ನಾನಿಲ್ಲಿ ಬಂದಿದ್ದೇನೆ. ಸ್ನೇಹಿತರೆ, ಈ ತೆಂಕಣ ಗಾಳಿಯಾಟ ಅನ್ನುವಂಥ ಕವನವನ್ನು ಬರೆದಂಥ ಪಂಜೆ ಮಂಗೇಶ್ರಾಯರು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದವರು. ಪಂಜ ಅನ್ನುವಂಥ ಗ್ರಾಮ ಬರ್ತದೆ. ಆ ಪಂಜ ಅನ್ನುವಂಥ ಊರಿನವರು, ಕಡಲ ತೀರದವರು ಇವರು. ಹೀಗಾಗಿ ಆ ತಮ್ಮ ಕಡಲ ತೀರದಲ್ಲಿ ಬೀಸುವಂತಹ ತೆಂಕಣ ಗಾಳಿ ಯಾವ ರೀತಿ ಬೀಸ್ತದೆ ಅನ್ನುವಂಥದ್ದನ್ನು ಅವರು ಕಣ್ಣಾರೆ ಕಂಡು ಅನುಭವಿಸಿ ಬರೆದಿರ್ತಕ್ಕಂಥ ಕವನ. ಸ್ನೇಹಿತರೆ, ಈ ಪಂಜೆ ಮಂಗೇಶ್ರಾಯ್ ಅವರು ಮಕ್ಕಳ ಸಾಹಿತಿ ಅಂತನ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಮಕ್ಕಳ ಸಾಹಿತಿ ಇವರು. ಯಾಕಂದ್ರೆ ಮಕ್ಕಳಿಗಾಗಿ ಸಾಕಷ್ಟು ಸಾಹಿತ್ಯವನ್ನು ಇವರು ರಚನೆ ಮಾಡಿರೋದ್ರಿಂದ ಮಕ್ಕಳ ಸಾಹಿತ್ಯದ ಪಿತಾಮಹ ಅಂತ ಇವ್ರನ್ನ ನಾವು ಕರಿತೀವಿ. ಸ್ನೇಹಿತರೆ ನೋಡಿ, ಇವರು ಮಕ್ಕಳಿಗಾಗಿ ಬರೆದಂತಹ ಸಾಹಿತ್ಯ, ಪ್ರಮುಖವಾಗಿ ಬಹುಪಾಲು ಸಾಹಿತ್ಯ ಮಕ್ಕಳಿಗಾಗಿ ಬರೆದಂಥದ್ದು ಅಜ್ಜಿ ಸಾಕಿದ ಮಗ, ಇಲಿಗಳ ಥಕತೈ, ಕೊಕ್ಕೊಕ್ಕೋ ಕೋಳಿ, ಗುಡುಗುಡು ಗುಮ್ಮಟ ದೇವ, ಬೊಕ್ಕಬಾಯಿ ಕೊಕ್ಕರಾಜ, ಮಾತಾಡೋ ರಾಮಪ್ಪ, ಮೂರು ಕರಡಿಗಳು. ಹೀಗೆ ಬಹುಪಾಲು ಸಾಹಿತ್ಯ ಮಕ್ಕಳಿಗಾಗಿ ಬರೆದಂತಹ ಸಾಹಿತ್ಯ ಇದೆ, ಶಿಶು ಸಾಹಿತ್ಯನ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಸ್ನೇಹಿತರೆ, ಈ ಮಕ್ಕಳನ್ನು ಸಾಹಿತ್ಯಕ್ಕಾಗಿ ಆಕರ್ಷಿಸುವ ಸಲುವಾಗಿನೇ ಇವರು 1921ರಲ್ಲಿ ಬಾಲ ಸಾಹಿತ್ಯ ಮಂಡಳಿ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡ್ತಾರೆ. ಮಕ್ಕಳನ್ನು ಸಾಹಿತ್ಯಕ್ಕಾಗಿ ಪ್ರೇರೇಪಿಸಲಿಕ್ಕೆ, ಅವ್ರನ್ನ ಆಕರ್ಷಣೆ ಮಾಡಲಿಕ್ಕೆ ಬಾಲ ಸಾಹಿತ್ಯ ಮಂಡಳಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಇವರು ಸ್ಥಾಪನೆ ಮಾಡ್ತಾರೆ. ಕನ್ನಡದ ನವೋದಯ ಪಂಥದ ಕವಿಗಳಲ್ಲಿ ಇವರು ಒಬ್ಬರಾಗಿದ್ದಾರೆ ಅಂತಕ್ಕಂಥದ್ದು. ಇವರ ಮಕ್ಕಳಿಗಾಗಿಯೇ ಬರೆದಂಥದ್ದು, ಜೊತೆಗೆ ಇವರು ಅಲ್ಲಿ ನೋಡಿ ಅನುಭವಿಸಿರ್ತಕ್ಕಂಥದ್ದು ಯಾವ ರೀತಿ ಇವರ ತೆಂಕಣ ಗಾಳಿಯಾಟ. ಇದನ್ನು ನಾವು ಏನಾದರೂ ಓದ್ತಾ ಹೋದರೆ ನಮಗೆ ಹೆಂಗೆ ಭಾಸ ಆಗ್ತದಂದ್ರೆ, ನಾವು ಆ ತೆಂಕಣ ಗಾಳಿಯೊಳಗೆ ತೇಲ್ಕೊಂಡು ಹೋಗ್ತಾ ಇದ್ದೀವೇನೋ, ಹಾರ್ಕೊಂಡು ಹೋಗ್ತಾ ಇದ್ದೀವೇನೋ ಅನ್ನುವಂಥ ಭಾಸ ನಮಗಾಗ್ತದೆ. ಸ್ನೇಹಿತರೆ, ಅದು ತೆಂಕಣ ಗಾಳಿಯಾಟ ಕವನ ಹೀಗಿದೆ, ಅತ್ಯಂತ ಸೊಗಸಾಗಿದೆ. ನೋಡಿ, ಒಬ್ಬ ಪ್ರತಿಭಾವಂತ ಕವಿ ತಾನು ಅನುಭವಿಸಿರುವುದನ್ನು ಯಾವ ರೀತಿ ವ್ಯಕ್ತಪಡಿಸ್ತಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಸ್ನೇಹಿತರೆ ನೋಡಿ, ಬರಲಿದೆ ಆಹಾಹಾ ದೂರದಿ ಬರಲಿದೆ, ಬುಸುಗುಟ್ಟುವ ಪಾತಾಳದ ಹಾವೋ, ಹಸಿವಿನ ಭೂತವು ಕೂಯುವ ಕೂವೋ, ಹಸಿವಿನ ಭೂತವು ಕೂಯುವ ಕೂವೋ, ಹೊಸತಿದು ಕಾಲನ ಕೋಣನ ಓವೋ, ಉಸಿರಿನ ಸುಯ್ಯೋ ಸೂಸು ಕರಿಸುತ್ತ ಬರುವುದು ಬರಬರ ಭರದಲ್ಲಿ ಬರುವುದು, ಬೊಬ್ಬೆಯ ಹಬ್ಬಿಸಿ ಒಂದೇ ಬಾರಿಗೆ, ಉಬ್ಬರ ಎಬ್ಬಿಸಿ ಕಡಲಿನ ನೀರಿಗೆ, ಉಬ್ಬರ ಎಬ್ಬಿಸಿ ಕಡಲಿನ ನೀರಿಗೆ, ಬೊಬ್ಬುಳಿ ತೆರೆಯನು ದಡಕ್ಕೆ ಹೊಮ್ಮಿಸಿ, ಅಬ್ಬರದಲ್ಲಿ ಭೋರ್ ಭೋರೆನೆ ಗುಮ್ಮಿಸಿ ಬರುತ್ತದೆ, ಮೈ ತೋರದೆ ಬರುತ್ತದೆ ಅದೇ, ನಡುಮುರಿಯುತ್ತ ನಗನಾವೆಗೆ ಕೂವೆಗೆ, ಉಡಿಸಿದ ಹಾಯಿಯ ಹರಿಯುತ ಬಿರಿಯುತ, ಉಡಿಸಿದ ಹಾಯಿಯ ಹರಿಯುತ ಬಿರಿಯುತ, ಹಡಗನು ಕೀಲಿಸಿ ತುಮುರನು ತೇಲಿಸಿ, ದಡದಲ್ಲಿ ಝಾಡಿಸಿ ದೋಣಿಯ ನಾಡಿಸಿ, ಇದೇ ಇದೆ ಬರುತ್ತಿದೆ, ಇದೇ ಇದೆ ಬರುತ್ತಿದೆ, ಹಕ್ಕಿಯ ಕಣ್ಣಿಗೆ ಧೂಳಿನ ಕಾಡಿಗೆ, ಇಕ್ಕುತ ಹೊಲದೆತ್ತಿಗೆ ದನ ಕಾಡಿಗೆ, ಇಕ್ಕುತ ಹೊಲದೆತ್ತಿಗೆ ದನ ಕಾಡಿಗೆ, ಫಕ್ಕನೆ ಹಟ್ಟಿಗೆ ಅಟ್ಟಿಸಿ ಕಾಡಿಗೆ, ಸಿಕ್ಕಿದ ಕಿಚ್ಚನು ಊದಲು ಹಾರುತ ಬರುತ್ತಿದೆ, ಇದೇ ಇದೆ ಇದೆ ಬರುತ್ತಿದೆ, ಸಡಲಿಸಿ ಮಡದಿಯ ರುಡಿಯನು ಮುಡಿಯನು, ಬಡ ಮುದುಕರ ಕೊಡೆಗರಿ ಹರಿದಾಡಿಸಿ, ಹುಡುಗರ ತಲೆ ತಲೆ ಟೊಪ್ಪಿಯ ಆಟವ ದಡಬಡ ನಾಡಿಸಿ, ತೆಂಗನು ಲಾಗಿಸಿ ಬುಡದೂಟಾಡಿಸಿ, ತಲೆ ತಾಟಾಡಿಸಿ, ಗುಡಿಸಲು ಮಾಡನು ಹುಲು ಹುಲು ಮಾಡಿಸಿ, ಬಂತೈ ಬಂತೈ ಇದೇ ಇದೆ ಬಂತೈ, ಗಿಡ ಗಿಡ ದಿಂ ಚಲು ಗೊಂಚಲು ಮಿಂಚಲು, ಮಿಡಿಯನು ಹಣ್ಣನು ಉದುರಿಸಿ ಕೆದರಿಸಿ, ಎಡದಲ್ಲಿ ಬಲದಲ್ಲಿ ಕೆಲದಲ್ಲಿ ನೆಲದಲ್ಲಿ, ಪಡುವಣ ಮೋಡವ ಬೆಟ್ಟ
ಗಟ್ಟಕೆ ಗಟ್ಟಕೆ ಹೊಡೆದಟ್ಟುತ ಕೋಲ್ ಮಿಂಚನು ಮಿರುಗಿಸಿ ಗುಡುಗನು ಗುಡುಗಿಸಿ ನೆಲವನು ನಡುಗಿಸಿ ಸಿಡಿಲನು ತಾಳೆಗೆ ಬಾಳೆಗೆ ಎರಗಿಸಿ ಜಡಿಮಳೆ ಸುರಿವೋಲ್ ಬಿರುಮಳೆ ಬರುವೋಲ್ ಕುಡಿ ನೀರನು ಒಣಗಿದ ನೆಲ ಕೆರೆಯೋಲ್ ಬಂತೈ ಬೀಸುತ್ತ ತೆಂಕಣ ಗಾಳಿಯು ಕೊಂಕಣ ಸೀಮೆಗೆ ಬಂತೈ 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 ಬಂತೈ. ಅದ್ಭುತವಾದಂಥ ವರ್ಣನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಆ ಬಿರುಗಾಳಿ ಯಾವ ರೀತಿ ಆ ಕಡಲಿನ ನೀರನ್ನು ಒಕ್ಕಿಸುವಂಥದ್ದಾಗಿರ್ಬೋದು, ಗಿಡ ಮರಗಳಲ್ಲಿರ್ತಕ್ಕಂಥ ಹಣ್ಣು ಹೂ ಕಾಯಿಗಳನ್ನು ಉದುರಿಸುವಂಥದ್ದಾಗಿರ್ಬೋದು, ಹಾಗೆಯೇ ಆಟ ಆಡುವಂಥ ಮಕ್ಕಳ ಟೊಪ್ಪಿಯನ್ನು ಹಾರಿಸ್ಕೊಂಡು ಹೋಗುವಂಥದ್ದಾಗಿರ್ಬೋದು, ಆ ಹೆಣ್ಣು ಮಕ್ಕಳ ಕೂದಲು ಗಾಳಿಗೆ ಹಾರುವಂಥದ್ದಾಗಿರ್ಬೋದು, ಕೊಡೆಯನ್ನು ಹಿಡ್ಕೊಂಡು ಹೋಗಿ ಆ ಕೊಡೆ ಹಾರಿ ಹೋಗುವಂಥ ನೋಡಿ ಹೇಗೆ ಅದನ್ನು ನೋಡಿಬಿಟ್ರೆ ನಮಗೂ ಆ ಬಿರುಗಾಳಿಯಲ್ಲಿ ಸಿಕ್ಕೊಂಡಾಗ ಇಂಥ ಅನುಭವಗಳಾಗಿರ್ತವೆ. ಇದನ್ನು ನೋಡಿ ಅವರು ಅನುಭವಿಸಿ ಆ ಬಿರುಗಾಳಿಯ ಒಂದು ಆ ವರ್ಣನೆಯನ್ನು ಬಹಳ ಅದ್ಭುತವಾಗಿ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ. ಇದು ನಿಮ್ಮ ಚಾನಲ್ ಸಾಹಿತ್ಯ ಸಂಗಮ ಚಾನಲ್. ಇದನ್ನು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತಾ ಇದ್ದೇನೆ. ಎಲ್ಲರಿಗೂ